ಹರೇ ಕೃಷ್ಣ. ದಾಸವಾಣಿಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಪಡೆಯುವ ಪ್ರಯತ್ನ. ಇಲ್ಲಿ ಶ್ರೀ ಪುರಂದರದಾಸರ ವಾಣಿಯನ್ನು ತೆಗೆದುಕೊಂಡು ನಾವು ಲೋಕಕ್ಕೆ ಸಂದೇಶವನ್ನು ಕೊಡುತ್ತಾ ಸಾಗುವ. ಹೇಗೆ ಪುರಂದರದಾಸರು ಲೋಕಕ್ಕೆ ಸಂದೇಶವನ್ನು ಕೊಟ್ಟರು ಅಂತಕ್ಕಂಥದ್ದು. ಶ್ರೀ ಪುರಂದರ ಪಥ 2. ತರಳನ ಸಲಹಿದ ಶ್ರೀ ನರಸಿಂಹ. ನರಸಿಂಹದೇವರು ತರಳನಾದಂತಹ ಪ್ರಹ್ಲಾದನನ್ನು ಸಲಹಿದರು ಅಂತಕ್ಕಂಥ ವಿಚಾರವನ್ನು ಈ ಪದ್ಯದಲ್ಲಿ ಶ್ರೀ ಪುರಂದರದಾಸರು ಚೆನ್ನಾಗಿ ವರ್ಣಿಸಿದ್ದಾರೆ. ಒಮ್ಮನದಿಂದಲೇ ನಿಮ್ಮನು ಭಜಿಪರ ಸಮ್ಮತದಿಂದಲೇ ಕಾಯುವ ನರಹರಿ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ಚಿಕ್ಕದಾದ ತೊರೆಯಲ್ಲಿ ಚಿಕ್ಕದಾದ ಹಳ್ಳದಲ್ಲಿ ಈಸಬಹುದು. ಬಹುವಾಗಿ ಶಕ್ತಿಯುಳ್ಳವನು ದೊಡ್ಡ ನದಿಯನ್ನು ಈಸಿ ಪಾರಾಗಬಹುದು. ಆದರೆ ಸಾಗರದ ಒಂದು ತುದಿಯಿಂದ ಇನ್ನೊಂದು ತುದಿಯನ್ನು ಈಸುತ್ತಾ ದಾಟಬಹುದೇ? ಅದು ಅಸಾಧ್ಯ. ಇದೇ ರೀತಿಯಲ್ಲಿ ನಮ್ಮ ಲೌಕಿಕ ಜೀವನವೂ ಇದೆ. ಘನಘೋರವಾದ ಸಂಸಾರವನ್ನು ನಿರಾಯಾಸದಿಂದ ದಾಟಲು ಸಾಧ್ಯವಾಗಬೇಕಾದರೆ ನಾವು ಶ್ರೀ ನರಸಿಂಹರೂಪಿ ಪರಮಾತ್ಮನನ್ನೇ ಮೊರೆ ಹೋಗಬೇಕು ಅಂತ ಪ್ರಹ್ಲಾದನ ದೃಷ್ಟಾಂತದಿಂದ ಶ್ರೀ ಪುರಂದರದಾಸರು ನಮಗೆಲ್ಲ ವಿಶೇಷವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಪದವನ್ನು ರಚಿಸಿದ್ದಾರೆ. ಈ ಪದವು ಬಹಳ ಜನರು ವಿಶೇಷವಾಗಿ ಹೇಳ್ತಾರೆ. ಸ್ವತಃ ತಂದೆಯೇ ಬಾಲ ಪ್ರಹ್ಲಾದನಿಗೆ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದು ನಾವೆಲ್ಲ ಕೇಳಿದ್ದೇವೆ. ಎಷ್ಟು ತೊಂದರೆ! ಶ್ರೀಮನ್ನಾರಾಯಣನ ಭಜನೆಯನ್ನು ಮಾಡಬೇಡ, ನಾರಾಯಣ ನಾರಾಯಣ ಎನ್ನಬೇಡ, ಹರಿ ಹರಿ ಎನ್ನಬೇಡ ಎಂದು ತಂದೆಯೇ ಹೇಳಿದ್ದನ್ನು ನಿರಾಕರಿಸಿದ ಪ್ರಹ್ಲಾದನಿಗೆ ಘೋರವಾದ ಶಿಕ್ಷೆ. ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ಇಂತಹ ಶಿಕ್ಷೆ ಇದುವರೆಗೂ ಈ ಒಂದು ಸಮಾಜದಲ್ಲಿ ಹಾಗೆ ಇರಲಿಕ್ಕಿಲ್ಲ. ನಾವು ಮನಸ್ಸಿನಲ್ಲಿ ಅನ್ಬೋದು, ನಮ್ಮ ಭಜನೆಯನ್ನು ಮಾಡುತ್ತಾ ತಿರುಗಾಡ್ಬೋದು. ಇದುವರೆಗೂ ಅಷ್ಟು ತೊಂದರೆ ಯಾರಿಗೂ ಬಂದಿರಲಿಕ್ಕಿಲ್ಲ. ಆದರೆ ಪ್ರಹ್ಲಾದನಿಗೆ ಆ ಕೃತ ತ್ರೇತಾಯುಗದ ಸಮಯಗಳಲ್ಲಿಯೇ ಬಂದುಬಿಟ್ಟಿದೆ. ಆದರೆ ಪ್ರಹ್ಲಾದನು ತನಗೆ ಎಷ್ಟೇ ದೈಹಿಕ ಮಾನಸಿಕ ಹಿಂಸೆಗೆ ಒಳಗಾದರೂ ಹರಿಯ ಸ್ಮರಣೆ ಹರಿಯ ಭಜನೆ ಮಾತ್ರ ಯಾವ ಕ್ಷಣದಲ್ಲೂ ಬಿಡಲಿಲ್ಲ. ಹರಿಯ ಭಜನೆ ಮಾಡೋ ನಿರಂತರ ಅಂತಕ್ಕಂಥ ಸ್ಕೀಮ್ ಪ್ರಹ್ಲಾದನು ಆವಾಗನೇ ಇಟ್ಟುಕೊಂಡಿದ್ದ. ಚಿಕ್ಕ ಮಗು ಮತ್ತು ಸಣ್ಣವನು ಕಂಬದಲ್ಲಿ ಇರುವನೇ ನಿನ್ನ ಹರಿ ಎಂದ ತಂದೆಯ ಪ್ರಶ್ನೆಗೆ ಕಂಬದಲ್ಲಿಯೂ ಇರುವನು ಎಂದು ಧೈರ್ಯದಿಂದ ತಂದೆಗೆ ಉತ್ತರಿಸಿದ ಪ್ರಹ್ಲಾದ. ಅಂದರೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ. ಇಲ್ಲಿದ್ದಾನೆ, ಎಲ್ಲೆಲ್ಲ ಇದ್ದಾನೆ. ಈ ಕಂಬದಲ್ಲಿದ್ದಾನೆ, ಕಂಬದಲ್ಲಿಯೂ ಇದ್ದಾನೆ. ಅಂದರೆ ಎಲ್ಲ ಕಡೆಯಲ್ಲಿ ಇರತಕ್ಕಂಥ ಪರಮಾತ್ಮನ ಕಂಬದಲ್ಲಿ ಇರಲಿಕ್ಕೆ ಬೇಕು ಅಂತ ಉತ್ತರಿಸಿದ ಪರಮಾತ್ಮನ ಒಂದು ಇರುವನ್ನು ಹೇಳಿದ. ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಆ ಭಕ್ತ ಪ್ರಹ್ಲಾದನ ಮಾತನ್ನು ನಿಜವಾಗಿಸಲು ಪರಮಾತ್ಮನು ಕಂಬವನ್ನು ಸೀಳಿ ಹೊರಗೆ ಬಂದನು. ತರಳನ್ನು ಕರಿಯೇ ಕಂಬವು ಬಿಗಿಯೇ ತುಂಬ ಉಗ್ರವನ್ನು ತೋರಿದನು. ತನ್ನ ಭಕ್ತನಾದ ಪ್ರಹ್ಲಾದನೊಡನೆ ಉಗ್ರವಾಗಿ ವರ್ತಿಸಿದ ಹಿರಣ್ಯಕಶ್ಯಪನೆದುರಿಗೆ ಪರಮಾತ್ಮನು ತಾನೂ ಉಗ್ರ ರೂಪದಿಂದಲೇ ಎದುರಾದನು. ತಾನೂ ಉಗ್ರ ರೂಪದಿಂದಲೇ ವರ್ತಿಸಿದನು. ದುಷ್ಟರಿಗೆ ಶಿಕ್ಷಕನು, ಭಕ್ತರಿಗೆ ರಕ್ಷಕನು ಎಂದು ತೋರಿಸಿ ಕೊಟ್ಟನು. ನರಸಿಂಹದೇವರ ಈ ಲೀಲೆಯನ್ನು ರಮಾ ಬ್ರಹ್ಮಾದಿ ಸುರರೆಲ್ಲೋ ಕಣ್ತುಂಬ ನುಡಿದರು. ಪರಮಹರ್ಷವನ್ನು ಹೊಂದಿದರು. ಹೂಮಳೆಯನ್ನು ಸುರಿಸಿದರು. ಕರುಳನ್ನು ಬಗೆದು ಕೊರಳೊಳಗೆ ಹಾಕಿದ ತರಳನ್ನು ಸಲಹಿದ ಶ್ರೀ ನರಸಿಂಹ. ಪ್ರಹ್ಲಾದನ ಭಕ್ತಿಗೆ ಒಲಿದ ಪರಮಾತ್ಮನು ಆತನ ಕಷ್ಟವನ್ನು ನೀಗಿಸಲು ಹೊಸ ಅವತಾರವನ್ನೇ ತಾಳಿ ಬಂದನು. ನರಸಿಂಹರೂಪಿ ಪರಮಾತ್ಮನು ಹಿರಣ್ಯಕಶ್ಯಪುವನ್ನು ಸಂಹರಿಸಿದನು. ವಿಚಿತ್ರ ರೀತಿಯಲ್ಲಿ ಸಂಹರಿಸಿದನು. ಪ್ರಹ್ಲಾದನನ್ನು ಪೊರೆಯೋದಕ್ಕೋಸ್ಕರವಾಗಿಯೇ ದಶಾವತಾರದ ಒಂದು ಅವತಾರ ಇಲ್ಲಿ ಪ್ರಾದುರ್ಭಾವವಾಯಿತು. ಶ್ರೀ ನರಸಿಂಹದೇವನು ಪ್ರಹ್ಲಾದನನ್ನು ಸಂತೈಸುವ ಉದ್ದೇಶದಿಂದ ಪ್ರಾದುರ್ಭಾವನಾಗಿ ಸಕಲ ಸುರಗಣವನ್ನು ಕೂಡ ಅನುಗ್ರಹಿಸಿದನು. ಪ್ರಹ್ಲಾದನೇ ಧನ್ಯನು ಎಂದು ಸುರರೆಲ್ಲ ಕೊಂಡಾಡಿದರು. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಎಂದು ಇನ್ನೊಂದು ಪದದಲ್ಲಿ ಶ್ರೀ ಪುರಂದರದಾಸರು ನರಸಿಂಹದೇವರನ್ನು ಹಾಡಿ ಕೊಂಡಾಡಿದ್ದಾರೆ. ನರಸಿಂಹದೇವರು ವಿಶೇಷವಾಗಿ ಪ್ರಹ್ಲಾದನಿಗೆ ಬಂದಂತಹ
ತೊಂದರೆಯನ್ನು ಬಗೆಹರಿಸಲು ನಾನು ಬಂದಿದ್ದೇನೆ ಎಂದು ತೋರಿಸಲಿಕ್ಕೆ ಪ್ರಾದುರ್ಭವವಾದರು. ಆದ್ದರಿಂದ ಭಕ್ತರು ತಮಗೇನಾದರೂ ಕಷ್ಟ ಬಂದರೆ ಏಕೆ ನಾವು ಚಿಂತಿಸಬೇಕು, ಪರಮಾತ್ಮನಿಲ್ಲವೇ ಅಂತಕ್ಕಂಥ ವಿಚಾರವನ್ನು ಹೊಂದಿದಂಥವರಿದ್ದಾರೆ. ಅಂತಹ ಹರಿಯ ಭಕ್ತರ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ. ಪುರಂದರದಾಸರು ಈ ಪದದಲ್ಲಿ ಬಹಳ ವಿಶೇಷವಾಗಿ ಪ್ರಹ್ಲಾದನಿಗೆ ಬಂದಂಥ ತೊಂದರೆಗಳನ್ನು ಪರಮಾತ್ಮ ಹೇಗೆ ತೊರೆದ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಈ ಒಂದು ಸಂಸಾರಿಕ ಕಷ್ಟದಲ್ಲಿ ಜಂಜಾಟದಲ್ಲಿ ಇದ್ದೇವೆ. ನಮ್ಮ ಮನಸ್ಸಿನ ಧೈರ್ಯವನ್ನು ಪಡೆದುಕೊಳ್ಳಕ್ಕಾಗಿ, ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಕ್ಕಾಗಿ ನಾವು ಹರಿದಾಸ ಸಾಹಿತ್ಯದ ಅಧ್ಯಯನವನ್ನು ಕನಿಷ್ಠ ಪಕ್ಷ ಬಿಡುವಿನಲ್ಲಿದ್ದಾಗಲೂ ಮಾಡೋಣ. ಅದರಿಂದ ನಮ್ಮ ಮನೋಧೈರ್ಯ ಹೆಚ್ಚುತ್ತದೆ, ನಮ್ಮ ಅನೇಕ ಕಷ್ಟಗಳು, ಲೌಕಿಕ ಕಷ್ಟಗಳು ದೂರವಾಗುತ್ತವೆ. ಮುಂದೆ ಇನ್ನೊಂದು ಪದವನ್ನು ತೆಗೆದುಕೊಂಡು ಮತ್ತೆ ನಾವು ಭೇಟಿಯಾಗುವ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.